ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬಿಜೆಪಿ ನಮ್ಮ ಪಕ್ಷದ ಹೈಕಮಾಂಡ್ ಅಲ್ಲ. ಬಿಜೆಪಿ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಸೋಮಣ್ಣ ಬಿಜೆಪಿಯಲ್ಲಿ ಕೆಲಸವಿಲ್ಲದಿರುವ ಮಂತ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು. ರಾಮನವಮಿ ಮಹೋತ್ಸವದ ರಥೋತ್ಸವದಲ್ಲಿ ಪ್ರಮೋದ್ ಮುತಾಲಿಕ್ ಭಾಗಿ. ಸರ್ಕಾರದ ಪೊಲೀಸರ ವಿರುದ್ಧ ತೀವ್ರ ವಾಗ್ದಾಳಿ. ಗೋ ಸಂರಕ್ಷಣೆಗೆ ಕರೆ. ಏಪ್ರಿಲ್ 10ರಿಂದ 3 ದಿನ ಕೃತಕ ಕೈಕಾಲು ಜೋಡಣಾ ಮಹಾಶಿಬಿರ. ಆರೋಗ್ಯ ತಪಾಸಣೆ, 3 ಚಕ್ರದ ಸೈಕಲ್ ವಿತರಣೆ. ಮಾಹಿತಿ ನೀಡಿದ ರೋಟರಿ ಸಂಸ್ಥೆಯ ಮೋಹನ್. ಸೋಮಣ್ಣ ಬಿಜೆಪಿಯಲ್ಲಿ ಕೆಲಸವಿಲ್ಲದಿರುವ ಮಂತ್ರಿ. ಅವರಿಗೆ ಯಾವ ಕಡತವೂ ಹೋಗೋದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು ನೀಡಿದರು. ಅವರು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕಾಗಿ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮದವರ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ ಮಾತನಾಡಿದರು. ಕಾಂಗ್ರೆಸ್ ಅಭ್ಯರ್ಥಿ ಸೋಲುತ್ತಾರೆ ಎಂದು ತಿಳಿದು ಮುಖ್ಯಮಂತ್ರಿಗಳನ್ನ 5 ದಿನ ಪ್ರಚಾರಕ್ಕೆ ಇಳಿಸಿದ್ದಾರೆ ಹಾಗೂ 1.5 ತಿಂಗಳು ಮಾತ್ರ ಸಿಎಂ ಅಧಿಕಾರದಲ್ಲಿ ಇರುತ್ತಾರೆ ಎಂಬ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆಗೆ ಉತ್ತರಿಸಿದ ಮುಖ್ಯಮಂತ್ರಿಗಳು, ಸೋಮಣ್ಣ ಅವರಿಗೆ ಪ್ರಚಾರ ಮಾಡಲು ಸಮಯ ಇಲ್ಲ, ಕ್ಷೇತ್ರದಲ್ಲಿ ಸೋಲುತ್ತೇವೆ ಎಂದು ತಿಳಿದಿರುವುದರಿಂದ ಹೆಚ್ಚು ಪ್ರಚಾರ ಮಾಡುತ್ತಿಲ್ಲ ಎಂದರು. ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಮಾತನಾಡಲು ಅವರೇನು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲ ಎಂದರು. ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಅವರ ಮಾತಿನಲ್ಲಿ ಸತ್ಯವಿಲ್ಲ ಮತ್ತು ಹೇಳಿದಂತೆ ನಡೆದುಕೊಳ್ಳುತ್ತಿಲ್ಲವಾದ್ದರಿಂದ ಅವರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ನೀಡಲು ಇಚ್ಛಿಸುವುದಿಲ್ಲ. ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಸೋಲುತ್ತಿದೆ ಎಂಬ ಭಯದಿಂದ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ಎಂದರು. ಪಕ್ಷದಿಂದ ಉಚ್ಚಾಟಿಸಲ್ಪಟ್ಟಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನೇ ಗೋಗರೆದು ಕರೆತಂದು ಪ್ರಚಾರ ಕಾರ್ಯಕ್ಕೆ ಇಳಿಸಿದ್ದಾರೆ. ಇದು ಅವರ ದ್ವಂದ್ವ ನೀತಿ ಎಂದರಲ್ಲದೆ ಕರ್ನಾಟಕದಲ್ಲಿ ಬಿಜೆಪಿ ಹೀನಾಯ ಸ್ಥಿತಿಯಲ್ಲಿದೆ ಎಂದರು. ಲೋಕಸಭಾ ಸ್ಥಾನಗಳನ್ನು ಹೆಚ್ಚಿಸುವುದರಿಂದ ರಾಜ್ಯಕ್ಕಾಗುವ ಲಾಭವೇನು ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿ, ಜನಸಂಖ್ಯೆಗೆ ಅನುಗುಣವಾಗಿ ಸ್ಥಾನಗಳನ್ನು ಹೆಚ್ಚಿಸಬೇಕು, ಆದರೆ ಮಲತಾಯಿ ಧೋರಣೆ ಇರಬಾರದು. ದಕ್ಷಿಣದ ರಾಜ್ಯಗಳಿಗೆ ಕಡಿಮೆ, ಉತ್ತರದ ರಾಜ್ಯಗಳಿಗೆ ಹೆಚ್ಚಿನ ಸ್ಥಾನ ಕೊಡೋ ಕೆಲಸ ಮಾಡಬಾರದು ಎಂದರು. ಗ್ಯಾಸ್ ಸಿಲಿಂಡರ್ ಅಭಾವದ ಬಗ್ಗೆ ಮಾತನಾಡಿ, ಕೇಂದ್ರ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಅದು ಅವರ ಕರ್ತವ್ಯ. ರಾಜ್ಯ ಸರ್ಕಾರ ವಿತರಣೆ ಮಾಡುತ್ತದೆ ಅಷ್ಟೇ ಎಂದರು. ಆಟೋ ಚಾಲಕರು ಆಹಾರ ಸಚಿವರ ಮನೆಗೆ ಮುತ್ತಿಗೆ ಹಾಕೋದಾಗಿ ಹೇಳಿರೋ ಬಗ್ಗೆ ಮಾತನಾಡಿ, ನರೇಂದ್ರ ಮೋದಿ ಅವರ ಮನೆಗೆ ಮುತ್ತಿಗೆ ಹಾಕಬೇಕು ಎಂದರು. ಉಪಚುನಾವಣೆ ಫಲಿತಾಂಶ ಸಿಎಂ ಸ್ಥಾನದ ಮೇಲೆ ಪರಿಣಾಮ ಬೀರಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ನೀಡಿರೋ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಎರಡೂ ಕಡೆ ನಮ್ಮ ಪಕ್ಷ ಗೆಲ್ಲಲಿದ್ದು ಪರಿಣಾಮ ಹೇಗೆ ಬೀರಲು ಸಾಧ್ಯ ಎಂದರು. ರಾಜ್ಯದ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಎಂದು ಯತ್ನಾಳ್ ಅವರು ಆರೋಪಿಸಿರುವ ಬಗ್ಗೆ ಮಾತನಾಡಿ, ಅಲ್ಪಸಂಖ್ಯಾತರು ಈ ರಾಜ್ಯದ ನಾಗರಿಕರಲ್ಲವೇ? ಅವರ ಜನಸಂಖ್ಯೆ 14% ಎಲ್ಲರಿಗೂ ಅನುದಾನ ನೀಡಿದಂತೆ ಅವರಿಗೂ ನೀಡಲಾಗಿದೆ ಎಂದರು. ಬಿಜೆಪಿಯವರು ಸಿಎಂ ಸ್ಥಾನದ ಬಗ್ಗೆ ಪದೇ ಪದೇ ಮಾತನಾಡುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿಗಳು, ಈಗಾಗಲೇ ಈ ಕುರಿತು ಸ್ಪಷ್ಟವಾಗಿ ತಿಳಿಸಿದ್ದು, ಬಿಜೆಪಿಯವರು ಇದರ ಬಗ್ಗೆ ಮಾತನಾಡಲು ಅವರೇನೂ ನಮ್ಮ ಹೈಕಮಾಂಡ್ ಅಲ್ಲ ಎಂದರು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಎಂದರು. HCN ನ್ಯೂಸ್, ಹಾಸನ್. ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಅವ್ರ ಮಾತಿನಲ್ಲಿ ಯಾವುದೂ ಸತ್ಯ ಇಲ್ಲ, ಮತ್ತೆ ಅವ್ರು ಏನು ಹೇಳ್ತಾರೆ ಅದರಂತೆ ನಡ್ಕೊತಾ ಇಲ್ಲ. ಅದರಿಂದ ಬಿಜೆಪಿಯವ್ರ ಬಗ್ಗೆ ನಾನು ಹೆಚ್ಚು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ನಾವು ಈ ಕ್ಷೇತ್ರದಲ್ಲಿ ಅವರು ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಹಂಗೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಸರ್, ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವಂಥವ್ರು ಅಂಥವ್ರನ್ನೇ ಕರ್ಕೊಂಡ್ಬಂದು ಪ್ರಚಾರ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಗೆ ಬಿಜೆಪಿ ಅವರು ಬಂದ್ರ ಅಂದರೆ ಅವರು ಸೋಲ್ತೀವಿ ಅಂತ ಗೊತ್ತಾದ ಮೇಲೆ ಅವ್ರು ಉಚ್ಚಾಟನೆ ಮಾಡಿದ್ದಾರೆ ಅಂಥವ್ರನ್ನೇ ಕರ್ಕೊಂಬರ್ತಿದ್ದಾರೆ. ಬಿಜೆಪಿಯವರು ಇದ್ದಾರಲ್ಲ, ಒಂದು ಕಡೆ ಉಚ್ಚಾಟನೆ ಮಾಡೋದು, ಇನ್ನೊಂದು ಕಡೆ ಅವ್ರ ಕಡೆನೇ ಕರ್ಕೊಂಬಂದು ಅವ್ರಿಗೆ ಗ್ವಾಗರೋದು, ಅವ್ರ ಕೈಲಿ ಪ್ರಚಾರ ಮಾಡಿಸೋದು. ಸೊ ಇದು ದ್ವಂದ್ವ ನೀತಿ ಅಲ್ವಾ? ಸರ್, ಕೇಂದ್ರ ಸರ್ಕಾರ ಈಗಾಗಲೇ ಅಂತ ಹೀನಾಯ ಸ್ಥಿತಿಗೆ ಇಷ್ಟೊಂದು ಹೀನಾಯ ಸ್ಥಿತಿಗೆ ತಲುಪ್ತಾ ಅಂತ ಉಚ್ಚಾಟನೆ ಮಾಡೋದು, ಅವ್ರ ಬೈ ಮಾತಾಡೋ ಮಾತು ಅವ್ರನ್ನೇ ಕರ್ಕೊಂಡು ಬಿಜೆಪಿ ಯಾವಾಗ ಹೀನಾಯ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಇರೋದು. ಸರ್, ಕೇಂದ್ರ ಲೋಕಸಭೆ ಸ್ಥಾನಗಳನ್ನು ಒಂದು ಹೆಚ್ಚಿಗೆ ಮಾಡಿ ಇದನ್ನ ಮಾಡ್ತಾ ಇದೆ ಸರ್, ಅದಕ್ಕೆ ರಾಜ್ಯಕ್ಕೆ ಏನು ಲಾಭ? ಗೋಹತ್ಯೆ ನಿಷೇಧ ಕಾಯ್ದೆ ಇದ್ರೂ ಸಹ ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಅವರ ಓಟಿಗೋಸ್ಕರ ಇವತ್ತು ಗೋಹತ್ಯೆ ಆಗೋದನ್ನು ತಡೆಯಲು ಮುಂದಾಗುತ್ತಿಲ್ಲ. ಪೊಲೀಸ್ ಇಲಾಖೆಗೆ ಈ ಕುರಿತು ಸಂಪೂರ್ಣ ಮಾಹಿತಿ ಇದ್ದರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿಲ್ಲ ಎಂದು ಶ್ರೀರಾಮ ಸೇನೆ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಗೋ ಸಂರಕ್ಷಣೆಗೆ ಕರೆ ಕೊಟ್ಟರು. ಹಾಸನ ನಗರದ ಪ್ರಸಿದ್ಧ ಮಹಾರಾಜ ಪಾರ್ಕ್ ಬಳಿ ಇರುವ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ನಡೆಯುತ್ತಿರುವ ರಾಮನವಮಿ ಮಹೋತ್ಸವವು ಭಕ್ತಿಭಾವ ಮತ್ತು ಧಾರ್ಮಿಕ ಸಂಭ್ರಮದಿಂದ ಕಂಗೊಳಿಸುತ್ತಿದ್ದು, ಗುರುವಾರ ನಡೆದ ರಥೋತ್ಸವ ಕಾರ್ಯಕ್ರಮಕ್ಕೆ ಶ್ರೀರಾಮ ಸೇನೆ ಸಂಸ್ಥಾಪಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಸೀತಾರಾಮಾಂಜನೇಯ ಸೇವಾ ಸಮಿತಿ ಆಹ್ವಾನದ ಮೇರೆಗೆ 45ನೇ ವರ್ಷದ ಈ ಮಹೋತ್ಸವದಲ್ಲಿ ಭಾಗವಹಿಸಿದ ಅವರು ದೇವರ ದರ್ಶನ ಪಡೆದು ನಂತರ ದೇವಸ್ಥಾನದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು.
ಈ ದೇವಸ್ಥಾನ ಅತ್ಯಂತ ಜಾಗೃತಿಯುತವಾಗಿದ್ದು ಭಕ್ತರ ವಿಶ್ವಾಸದ ಕೇಂದ್ರವಾಗಿದೆ. ರಥೋತ್ಸವವು ಭಕ್ತಿ, ಶ್ರದ್ಧೆ ಮತ್ತು ಏಕತೆಯ ಸಂಕೇತವಾಗಿದೆ. ಪ್ರಭು ಶ್ರೀರಾಮಚಂದ್ರ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಧನ, ಸಂಪತ್ತು ಹಾಗೂ ಶಾಂತಿ ನೀಡಲಿ ಎಂದು ಪ್ರಾರ್ಥಿಸಿದ್ರು. ಸಮಾಜದಲ್ಲಿ ನಡೆಯುತ್ತಿರುವ ಮತಾಂತರ, ಲವ್ ಜಿಹಾದ್ ಮತ್ತು ಗೋಹತ್ಯೆ ವಿಷಯಗಳನ್ನು ಉಲ್ಲೇಖಿಸಿದ ಅವರು ಇಂತಹ ಅನಿಷ್ಟ ಚಟುವಟಿಕೆಗಳನ್ನು ತಡೆಯಲು ನಮ್ಮಲ್ಲಿ ಆತ್ಮಶಕ್ತಿ ಬೆಳೆಸಿಕೊಳ್ಳಬೇಕು. ಧಾರ್ಮಿಕ ಮೌಲ್ಯಗಳನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಮುತಾಲಿಕ್, ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಅದರ ಪರಿಣಾಮಕಾರಿ ಅನುಷ್ಠಾನ ಕಾಣಿಸುತ್ತಿಲ್ಲ. ರಾಜಕೀಯ ಲಾಭಕ್ಕಾಗಿ ಕೆಲವು ವರ್ಗಗಳ ತುಷ್ಟೀಕರಣ ನಡೆಯುತ್ತಿದೆ. ಗೋಹತ್ಯೆ ತಡೆಯಲು ಮುಂದಾದಾಗ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಮರೆತಂತಾಗಿದೆ ಎಂದು ಆರೋಪಿಸಿದರು. ರಥೋತ್ಸವವು ನಗರದ ಪ್ರಮುಖ ರಸ್ತೆಗಳಲ್ಲಿ ಭಕ್ತರ ಜಯ ಘೋಷಗಳ ಮಧ್ಯೆ ವಿಜೃಂಭಣೆಯಿಂದ ಸಾಗಿದ್ದು ಸಾವಿರಾರು ಭಕ್ತರು ಭಾಗವಹಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾದರು. ಧಾರ್ಮಿಕ ಶ್ರದ್ಧೆ ಮತ್ತು ಸಂಪ್ರದಾಯದ ಸೊಗಡಿನಲ್ಲಿ ನಡೆದ ಈ ಉತ್ಸವ ನಗರದಲ್ಲಿ ಹಬ್ಬದ ವಾತಾವರಣವನ್ನು ನಿರ್ಮಿಸಿತು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ದಕ್ಷಿಣ ಪ್ರಾಂತ ರಾಜ್ಯ ಸಹ ಕಾರ್ಯದರ್ಶಿ ಹೇಮಂತ್ ಜಾನಕೆರೆ, ಜಿಲ್ಲಾಧ್ಯಕ್ಷ ಧರ್ಮನಾಯಕ್, ಉಪಾಧ್ಯಕ್ಷರಾದ ಪ್ರದೀಪ್, ರಂಜನ್, ವಿನಯ್, ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೇವಸ್ಥಾನ ಸಮಿತಿ ಸದಸ್ಯರು, ಭಕ್ತರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. HCN ನ್ಯೂಸ್, ಹಾಸನ್. ಇವತ್ತು ಹಾಸನ್ ನಗರದ ಸೀತಾರಾಮ್ ಸೇವಾ ಸಮಿತಿಯ ಆಹ್ವಾನದ ಮೇರೆಗೆ 45ನೇ ವರ್ಷದ ರಾಮನವಮಿ ಕಾರ್ಯಕ್ರಮ ನಡೀತಾ ಇದೆ. ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಬಂದಿದ್ದಕ್ಕೆ ಇಲ್ಲಿ ಬಂದಿದ್ದೀನಿ. ಅತ್ಯಂತ ಉತ್ಸಾಹದಿಂದ ಪ್ರತಿ ವರ್ಷ ಮಾಡ್ತಾ ಇರುವಂಥ ಕಾರ್ಯ ಇವತ್ತು ಕೂಡ ರಥೋತ್ಸವ ಎಲ್ಲ ಇದೆ, ಮೆರವಣಿಗೆ ಇದೆ, ಪ್ರಸಾದ ಇದೆ. ಸೊ ಭಾಳ ಅತ್ಯಂತ ಜಾಗೃತಿಯಾದಂಥ ದೇವಸ್ಥಾನ. ಸೊ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಧನ, ಸಂಪತ್ತು ನೀಡ್ತಾ ಇರುವಂಥ ಮತ್ತು ಭಾರತ ದೇಶದಲ್ಲಿ ಆಗ್ತಾ ಇರುವಂಥ ಇವತ್ತಿನ ಮತಾಂತರ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಗೋಹತ್ಯೆ ಇರ್ಬೋದು, ತಡೆಯೋ ಶಕ್ತಿ ಆ ಪ್ರಭು ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೆ. ಹಾಸನ ನಗರದ ಬೈಪಾಸ್ ಬಳಿ ಇರುವ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಆವರಣದಲ್ಲಿ ಏಪ್ರಿಲ್ 10ರಿಂದ 12ರವರೆಗೂ 3 ದಿನಗಳ ಕಾಲ ಉಚಿತ ಕೃತಕ ಕಾಲು ಜೋಡಣಾ ಶಿಬಿರ, ಆರೋಗ್ಯ ತಪಾಸಣೆ ಮತ್ತು 3 ಚಕ್ರದ ಸೈಕಲ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳಾದ ಮೋಹನ್ ಮತ್ತು ಸುನಿಲ್ ಕುಮಾರ್ ಹಾಗೂ ಸಂಸ್ಥೆಯವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ರೋಟರಿ ಸಂಸ್ಥೆಯ ಸೇವಾ ಪರಂಪರೆಗೆ ಮತ್ತೊಂದು ಹೆಜ್ಜೆಯಾಗಿ ಏಪ್ರಿಲ್ 10ರಿಂದ 12ರವರೆಗೂ 3 ದಿನಗಳ ಮಹಾಶಿಬಿರ ನಡೆಯಲಿದೆ. ಸಮಾಜ ಸೇವೆಗೆ ಸಮರ್ಪಿತ ಅಂತಾರಾಷ್ಟೀಯ ಸಂಸ್ಥೆಯಾದ ರೋಟರಿ ತನ್ನ 120 ವರ್ಷಗಳ ಸೇವಾ ಪಯಣವನ್ನು ಸಂಭ್ರಮಿಸುತ್ತಿರುವ ಸಂದರ್ಭದಲ್ಲಿ ಹಾಸನದಲ್ಲಿ ದಿವ್ಯಾಂಗರಿಗಾಗಿ ಮಹತ್ವದ ಮತ್ತು ಜನಪರ ಕಾರ್ಯಕ್ರಮವನ್ನು ಆಯೋಜಿಸಿದೆ. ರೋಟರಿ ಕ್ಲಬ್ ಹಾಸನ ಹೊಯ್ಸಳ ಸಂಸ್ಥೆಯು ವಿವಿಧ ಸಾಮಾಜಿಕ ಮತ್ತು ಸೇವಾ ಸಂಘಟನೆಗಳೊಂದಿಗೆ ಕೈಜೋಡಿಸಿ 6ನೇ ವರ್ಷದ ಕೃತಕ ಕಾಲು ಜೋಡಣಾ ಬೃಹತ್ ಶಿಬಿರ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ವಿಕಲಚೇತನರಿಗೆ 3 ಚಕ್ರದ ಸೈಕಲ್ ವಿತರಣೆಯನ್ನು ಹಮ್ಮಿಕೊಂಡಿದೆ ಎಂದರು. ಈ ಮಹಾಶಿಬಿರವು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಿಎಂ ಬೈಪಾಸ್ ರಸ್ತೆಯಲ್ಲಿ ನಡೆಯಲಿದೆ. ಈ ಶಿಬಿರದ ವಿಶೇಷತೆಯೆಂದರೆ ದಿವ್ಯಾಂಗರಿಗೆ ಸ್ಥಳದಲ್ಲೇ ವೈದ್ಯಕೀಯ ತಪಾಸಣೆ ನಡೆಸಿ ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಕೃತಕ ಕಾಲುಗಳು, ಕೃತಕ ಕೈಗಳು ಹಾಗೂ ಪೋಲಿಯೋ ಪೀಡಿತರಿಗಾಗಿ ಕ್ಯಾಲಿಪರ್ಸ್ಗಳನ್ನು ಅಲ್ಲಿಯೇ ತಯಾರಿಸಿ ಸಂಪೂರ್ಣ ಉಚಿತವಾಗಿ ವಿತರಿಸಲಾಗುವುದು. ಈ ಸೇವಾ ಕಾರ್ಯದಲ್ಲಿ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನ ಎನ್ಎಸ್ಎಸ್ ಘಟಕ, ರೋಟರಿ ಬೆಂಗಳೂರು ಸೌತ್ ಪೆರೇಡ್, ರೋಟರಿ ಬೆಂಗಳೂರು ಲೇಕ್ ಸೈಡ್, ಶ್ರೀ ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯತ ಸಮಿತಿ ಜೈಪುರ್, ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಹೊಯ್ಸಳ ವೈಸಿರಿ, ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಹಾಗೂ ಭಾರತ್ ಸೇವಾದಳ ಹಾಸನ ಸಂಸ್ಥೆಗಳು ಸಂಯುಕ್ತವಾಗಿ ಸಹಕರಿಸುತ್ತಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳ ಅನಿಲ್ ಸುವರ್ಣ, ರವಿ ಚಕ್ರವರ್ತಿ, ಸುಧಾಕರ್ ಪಾಂಡ್ಯಾನ್, ರವಿಕುಮಾರ್, ವಿನೇಶ್ ಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಮಹಾವಿದ್ಯಾಲಯ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಇದರಲ್ಲಿ ವಿಶೇಷತೆ ಏನು ಅಂದರೆ ಈ ಸಲ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕೂಡ ಮಾಡ್ತಾಯಿದ್ವಿ. ಇದ್ರ ಜೊತೆಗೆ ಅದು ಕೂಡ ಮಾಡ್ತಾಯಿದ್ವಿ. ಆಮೇಲೆ ಇಲ್ಲಿ ಬಂದಿರೋರ್ಗೆ ಯಾರಿಗಾರ ನಡೆಯೋಕ್ಕಾಗ್ದೇ ತೊಂದರೆ ಆಗಿರೋಂಥವ್ರಿಗೆ ಏನಾರು ಇತ್ತು ಅಂತ ಅಂದರೆ 3 ಚಕ್ರದ ಸೈಕಲ್ ಕೂಡ ಈ ಸಲ ಅವ್ರಿಗೆ ಕೊಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಬಗ್ಗೆ ಅನಿಲ್ ಸುವರ್ಣ ಮಾಡ್ತಾ ಇದೆ. ಕೃತಕ ಕಾಲೆಲ್ಲ ಉಚಿತವಾಗಿ ಕೊಡ್ತಾ ಇದೆ. ಕೃತಕ ಕಾಲು, ಆಮೇಲೆ ಪೋಲಿಯೋ ಎಫೆಕ್ಟೆಡ್ ಅವ್ರಿಗೆಲ್ಲ ಕ್ಯಾಲಿಪರ್ಸ್ ಕೊಡ್ತಾ ಇದೆ. ಈ ವರ್ಷ ಅದು ಕಂಟಿನ್ಯೂ ಮಾಡ್ತಾ ಇದೆ. ಅದಕ್ಕೆ ಜೊತೆ ಮೋಹನ್ ಸರ್ ಹೇಳಿದ ಪ್ರಕಾರ ಜನರಲ್ ಚೆಕಪ್ ಇದೆ. ಆ ಜನರಲ್ ಚೆಕಪ್ ಬಿಟ್ಟು ಇನ್ನೂ ಒಂದು ಹೊಸ ಪ್ರೋಗ್ರಾಮ್ ಈ ಕ್ಯಾಂಪಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದೆ. ಈ ಸರಿ ಇಡೀ ಆಲ್ ಓವರ್ ಇಂಡಿಯಾ
ಆಂಪ್ಯುಟೇಷನ್ಸ್ ಬಿಕಾಸ್ ಆಫ್ ಡಯಾಬಿಟೀಸ್ ಇರೋವರೆಗೂ ಕಾಲು ಕಟ್ಟಾಗ್ತಿದೆ, ತುಂಬ ಇನ್ಕ್ರೀಸ್ ಆಗ್ತಾ ಇದೆ. ಯಾಕಂದರೆ happy to get associated with this project for the last 4 years. I remember first time I came here in I think 2022 along with South Parade and Midtown Hoysala. So that was the first time I came here, and we are very happy that we are able to help to the society in a small way. We are also HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ತಂದೆ ಮಗನ ಬಾಂಧವ್ಯದ ಮನಮುಟ್ಟುವ ಕಥೆ ಕನ್ನಡ ಚಿತ್ರರಂಗದಲ್ಲಿ ಕುಟುಂಬದ ಮೂಲಕ ಮತ್ತು ಭಾವನಾತ್ಮಕ ಕಥಾಹಂದರ ಹೊಂದಿರುವ ಚಿತ್ರಗಳ ಸಾಲಿಗೆ ಹೊಸ ಸೇರ್ಪಡೆಯಾಗಿದೆ. ನಾನು ಕರುಣಾಕರ ಸಿನಿಮಾ ಇದೀಗ ಏಪ್ರಿಲ್ 3ರಿಂದ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಪ್ರೇಕ್ಷಕರ ಮನ ಗೆದ್ದಿದೆ ಎಂದು ನಿರ್ದೇಶಕ ಹಾಗೂ ನಾಯಕ ನಟರಾಗಿರುವ ಆರ್ಯನ್ ತೇಜಸ್ ಹಾಗೂ ಚಿತ್ರತಂಡದವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಹಾಗೂ ಸಿನಿಮಾ ಬಿಡುಗಡೆಯಾಗಿರುವ ಸಹ್ಯಾದ್ರಿ ಚಿತ್ರಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ನಮ್ ಪಾಪ್ಕಾರ್ನ್ ಸಿನಿಮಾ ಬ್ಯಾನರ್ನಡಿ ನಿರ್ಮಾಣವಾಗಿರುವ ಈ ಚಿತ್ರವು ತನ್ನ ಚಿತ್ರೀಕರಣ ಮತ್ತು ಪೋಸ್ಟ್ ಪ್ರೊಡಕ್ಷನ್ ಹಂತಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಪ್ರೇಕ್ಷಕರ ಮುಂದೆ ಬರಲು ತುದಿಗಾಲಿನಲ್ಲಿ ನಿಂತಿದೆ. ಹೊಸಬರ ತಂಡದ ಪರಿಶ್ರಮ ಮತ್ತು ಭಿನ್ನ ಕಥಾ ಹಂದರದಿಂದ ಈ ಚಿತ್ರ ಈಗಾಗಲೇ ಕುತೂಹಲ ಮೂಡಿಸಿದೆ. ಈ ಚಿತ್ರವು ಸಾಮಾನ್ಯ ಕಥೆಯಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಕಂಡುಬರುವ ತಂದೆ ಮಗನ ಬಾಂಧವ್ಯವನ್ನ ಹೃದಯ ಸ್ಪರ್ಶಿಯಾಗಿ ತೆರೆದಿಡುವ ಪ್ರಯತ್ನವಾಗಿದೆ. ಕೆಳ ಮಧ್ಯಮ ವರ್ಗದ ಕುಟುಂಬದ ಜೀವನವನ್ನ ಹಿನ್ನೆಲೆಯಾಗಿ ತೆಗೆದುಕೊಂಡು ತನ್ನ ಮಗನ ಕನಸುಗಳನ್ನು ಸಾಕಾರಗೊಳಿಸಲು ಒಬ್ಬ ತಂದೆ ಎದುರಿಸುವ ಸವಾಲುಗಳು, ಅವನು ಅನುಭವಿಸುವ ನೋವು, ಕಷ್ಟ ಮತ್ತು ಮಾಡಬೇಕಾಗಿರುವ ತ್ಯಾಗಗಳನ್ನು ಚಿತ್ರದಲ್ಲಿ ನೈಜವಾಗಿ ಕಟ್ಟಿಕೊಡಲಾಗಿದೆ. ತಂದೆಯ ಹೃದಯದಲ್ಲಿರುವ ಪ್ರೀತಿ, ಕಾಳಜಿ ಮತ್ತು ಆತ್ಮೀಯತೆ ಈ ಚಿತ್ರದ ಪ್ರಮುಖ ಅಂಶವಾಗಿದೆ ಎಂದರು. ಹಾಸ್ಯ ಮತ್ತು ಭಾವನಾತ್ಮಕ ಸನ್ನಿವೇಶಗಳ ಸಮತೋಲನ ಈ ಚಿತ್ರದ ಮತ್ತೊಂದು ವಿಶೇಷತೆ. ಒಂದೆಡೆ ಪ್ರೇಕ್ಷಕರನ್ನ ನಗಿಸುವಂತೆಯೇ ಮತ್ತೊಂದೆಡೆ ಕಣ್ಣೀರಿಳಿಸುವಂತಹ ಕ್ಷಣಗಳನ್ನು ಚಿತ್ರ ಹೊಂದಿದ್ದು, ಕುಟುಂಬ ಸಮೇತವಾಗಿ ನೋಡುವಂತಹ ಚಿತ್ರವಾಗಿ ಇದು ಮೂಡಿಬಂದಿದೆ. ಇಂದಿನ ವೇಗದ ಜೀವನದಲ್ಲಿ ತಂತ್ರಜ್ಞಾನ ಪ್ರಭಾವದಲ್ಲಿ ಕುಟುಂಬ ಸಂಬಂಧಗಳು ಮತ್ತು ಬಾಂಧವ್ಯಗಳ ಮಹತ್ವ ನಿಧಾನವಾಗಿ ಕಡಿಮೆಯಾಗುತ್ತಿರುವ ಸಂದರ್ಭ ಈ ಚಿತ್ರವು ಸಮಾಜಕ್ಕೆ ಒಂದು ಸಂದೇಶ ನೀಡುವ ಪ್ರಯತ್ನ ಮಾಡುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ನಾನು ಕರುಣಾಕರ ಸಿನಿಮಾದ ನಾಯಕಿ ರಾಧಾ ಭಾಗವತಿ, ನಿರ್ಮಾಪಕ ವೈಭವ್ ಸುರೇಶ್, ನಮನ್ ನಾರಾಯಣ್, ಬಾಲಕ ನಟ ಮಾಸ್ಟರ್ ಭಾವೇಶ್, ಎನ್ ಸುಹಾಸ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಒಂದು ಫಸ್ಟ್ ಪಾರ್ಕ್ ರೋಡ್ ₹100 ಅಂತೇಳಿ ಒಂದು ಎಜುಕೇಷನ್ ಬೇಸ್ ಮೇಲೆ ಮೂವಿ ಮಾಡಿದ್ದೆ. ಅದು ನಮ್ಮ ಹಾಸನ್ ಡಿಸ್ಟಿಕ್ಕು ಎಲ್ಲ ಶಾಲೆನಲ್ಲೂ ಕೂಡ ನಾನು ಶೋಸ್ ಮಾಡಿದ್ದೆ. ಸೊ ಒಳ್ಳೆ ರೆಸ್ಪಾನ್ಸ್ ಇತ್ತು. ಇದು ನನ್ನ 2ನೇ ಮೂವಿ, ನಾನು ಕರುಣಾಕರ. ಈ ಸಿನಿಮಾದ ನಿರ್ದೇಶಕ ಮತ್ತು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಇದು ಒಂದು ಫ್ಯಾಮಿಲಿ ಕಂಟೆಂಟ್ ಮೂವಿ. ಲೈಕ್ ಹೇಗೆ ಅಂತಂದರೆ ತನ್ನ ಮಕ್ಕಳಿಗೆ ತನ್ನ ತಂದೆ ಹೇಗೆ ಹೀರೋ ಆಗಿ ಕಾಣ್ತಾರೆ ಅನ್ನೋ ಒಂದು ಭಾವನಾತ್ಮಕ ಅಂಶಗಳನ್ನ ಇಟ್ಕೊಂಡು ಒಂದು ಫ್ಯಾಮಿಲಿ ಕೂತು ಸಿನಿಮಾ ನೋಡೋವಂಥದ್ದು ಸಿನಿಮಾ ಮಾಡಿದ್ದೀವಿ. ಸೊ ಈ ಸಿನಿಮಾಗೆ ಯು ಸರ್ಟಿಫಿಕೇಟ್ ಅಂದರೆ ಯೂನಿವರ್ಸಲ್ ಆಗಿ ಎಲ್ಲರೂ ಕೂಡ ನೋಡ್ಬೋದು, ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ. ಸೊ ನಾವು ಯಾಕೆ ಮಕ್ಕಳಿಗೆ ನಾವು ಫ್ರೀ ಟಿಕೆಟ್ ಕೊಡ್ತಾ ಇದ್ದೀವಿ ಅಂತಂದರೆ ನಾವು ಹಾಸನದವ್ರಿಗೆ ಏನಾದರೂ ಒಂದು ಕೊಡಬೇಕು ಅನ್ನೋದು ಒಂದು ಪ್ರೇರಣೆ ಇತ್ತು ನಮಗೆ. ಭಗವತಿ, ಇವಾಗ ಆಲ್ರೆಡಿ ನೀವು ನನ್ನನ್ನು ಅಮೃತಧಾರೆಯಲ್ಲಿ ನೋಡಿದ್ದೀರಾ ಮಲ್ಲಿಯಾಗಿ, ಆ್ಯಂಡ್ ಈಗ ಆನ್ ಏರ್ ನಂದು ಭಾರ್ಗವಿ LLB ಕೂಡ ನಡೀತಾ ಇದೆ. ಸೊ ಎಲ್ಲರೂ ನನ್ನನ್ನು ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಇದು ನನ್ನ ಸಿನಿಮಾ ನಾನು ಕರುಣಾಕರ ಅಂತ. ಈ ಒಂದು ಸಿನಿಮಾದಲ್ಲಿ ನಾನು ಲೀಡಾಗಿ ಆ್ಯಕ್ಟ್ ಮಾಡಿದ್ದೀನಿ.
ಈ ಪಾತ್ರ ಮಮತಾ ಅಂತ ನಾನು ತುಂಬಾ ಇಷ್ಟಪಟ್ಟು ಮಾಡಿದ್ದಂಥ ಪಾತ್ರ ಇದು. ಸೊ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಈ ಪ್ರೀಮಿಯರ್ ಶೋ ಆಗಿರ್ಬೋದು ಆ್ಯಂಡ್ ಇವತ್ತು ಎಲ್ಲ ಕಡೆ ಒಂದು ಚಿತ್ರಮಂದಿರಗಳಲ್ಲಿ ಎಲ್ಲ ಕಡೆ ರಿಲೀಸ್ ಆಗಿರೋದು. ಬೇಲೂರು ವಿಷ್ಣು ಸಮುದ್ರ ಕಲ್ಯಾಣಿಯಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ತೆಪ್ಪೋತ್ಸವ ಗುರುವಾರ ರಾತ್ರಿ ಭಕ್ತಿ ಭಾವದಿಂದ ಅದ್ದೂರಿಯಾಗಿ ಸಂಪನ್ನವಾಯಿತು. ನಾಡ ರಥೋತ್ಸವದ ಮರುದಿನ ನಡೆಯುವ ತೆಪ್ಪೋತ್ಸವ ಭಕ್ತರ ಗಮನ ಸೆಳೆದ ಪ್ರಮುಖ ಆಕರ್ಷಣೆಯಾಯಿತು. ದೇಗುಲದಿಂದ ಚನ್ನಕೇಶವ ಸ್ವಾಮಿ, ಸೌಮ್ಯನಾಯಕಿ ಮತ್ತು ರಂಗನಾಯಕಿ ಅಮ್ಮನವರ ಉತ್ಸವ ಮೂರ್ತಿಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ ತೆಪ್ಪದ ಪುಷ್ಪ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಮಹಾಮಂಗಳಾರತಿ ಬಳಿಕ ಅಂಬಿಗರ ಸಹಾಯದಿಂದ ತೆಪ್ಪವನ್ನ ಕಲ್ಯಾಣಿಯಲ್ಲಿ ನಡೆಸಲಾಯಿತು. ತೆಪ್ಪವು ಕಲ್ಯಾಣಿಯ ಮಧ್ಯದ ಮಂಟಪದ ಸುತ್ತ ಪ್ರದಕ್ಷಿಣೆ ಹಾಕಿ ಬಳಿಕ ಮಂಟಪದಲ್ಲಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು. ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಮತ್ತು ನರಸಿಂಹಪ್ರಿಯ ಭಟ್ ಪೂಜಾ ವಿಧಿಗಳನ್ನು ನೆರವೇರಿಸಿದರು. ತೆಪ್ಪೋತ್ಸವ ಸೇವೆ ಮಾಡಿಸಿದ್ದ ಬಾಳೆಹಣ್ಣು ರಮೇಶ್ ಮಾತನಾಡಿ, ಸುಮಾರು 40 ವರ್ಷಗಳ ಕಾಲ ತೆಪ್ಪೋತ್ಸವ ನಡೆಯದೇ ಇದ್ದು 2012ರಿಂದ ಪುನರಾರಂಭಗೊಂಡಿದೆ. ಇಂದಿಗೆ ಸಾವಿರಾರು ಭಕ್ತರು ತೆಪ್ಪೋತ್ಸವ ವೀಕ್ಷಣೆಗೆ ಆಗಮಿಸುತ್ತಿದ್ದಾರೆ ಎಂದರು. ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಈ ಬಾರಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದ್ದು ಚನ್ನಕೇಶವ ಸ್ವಾಮಿ ಎಲ್ಲರಿಗೂ ಒಳಿತು ಮಾಡಲಿ ಎಂದರು. ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಮುಜರಾಯಿ ತಹಸೀಲ್ದಾರ್ ಲತಾ, ದೇಗುಲದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಪೊಲೀಸ್ ಇನ್ಸ್ಪೆಕ್ಟರ್ ರೇವಣ್ಣ, ಪಿಎಸ್ಐ ಶಿವಾನಂದ ಪಾಟೀಲ್, ಅಡ್ಡೆಗಾರರ ಸಂಘದ ಅಧ್ಯಕ್ಷ ಶ್ರೀನಿವಾಸ್, ಮಾಜಿ ಧರ್ಮದರ್ಶಿ ಯುಟಿ ಕೇಶವಮೂರ್ತಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಭಕ್ತರು ಭಾಗವಹಿಸಿದ್ದರು. HCN ನ್ಯೂಸ್, ಬೇಲೂರು. ಈ ವರ್ಷ ಇಷ್ಟು ಮಟ್ಟಿಗೆ ಆಗಿದೆ. ಮುಂದಿನ ದಿವಸಗಳಲ್ಲಿ ಸಿಲ್ಟನ್ನು ಎತ್ತಕ್ಕಂಥದ್ದು, ಕೆಳಗೆ ಕಾಂಕ್ರೀಟ್ ಮತ್ತು ಟೈಲ್ಸನ್ನು ಅಳವಡಿಸ್ತಕ್ಕಂಥದ್ದು, ಸುತ್ತಲೂ ಪರ್ಮನೆಂಟ್ ದೀಪದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಸದಾವಕಾಶ ಭಗವಂತ ಕೊಡಲಿ ಅಂತಕ್ಕಂಥದ್ದನ್ನು ಚನ್ನಕೇಶ್ವರ ಪ್ರಾರ್ಥನೆ ಮಾಡ್ತೀನಿ. ಖಂಡಿತವಾಗ್ಲೂ ಅದನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆ. ಉದಾಹರಣೆ ತಮಗೆಲ್ಲ ಗೊತ್ತಿದ್ದಂಗೆ ಎಲ್ಲದೂ ಒಂದೇ ಸಲ ಆಗೋದಿಲ್ಲ, ಹಂತವಾಗಿ ಆಗ್ತಾ ಇದೆ. ಕಳೆದ ವರ್ಷ ಯಾವ ರೀತಿ ಇತ್ತು, ಅದಕ್ಕಿಂತ ಹಿಂದೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದಕ್ಕೆ ಮುಂದಿನ ದಿವಸಗಳಲ್ಲಿ ಇದನ್ನು ವಿಶೇಷವಾಗಿ ಅಲ್ಲಿ ನಿನ್ನೆ ನಾಡ ಪಟೇಲರುಗಳು ಕೇಳಿದರು, ಏನೋ ಅಲ್ಲಿ ಕೂರ್ಲಿಕ್ಕೆ ಇದು ಮಾಡಲಿಕ್ಕೆ ಅಲ್ಲೊಂದು ಸೆಡ್ಡನ್ನು ಹಾಕಬೇಕು ಅಂತಕ್ಕಂಥದ್ದನ್ನು, ಅದ್ರ ಜೊತೆಯಲ್ಲಿ ಕಲ್ಯಾಣಿ ಅಭಿವೃದ್ಧಿಯನ್ನು ಸಹ ಮಾಡ್ತಕ್ಕಂಥದ್ದಾಗಿದೆ. ಈ ವರ್ಷ ಬಹುಶಃ ನನಗನ್ಸುತ್ತೆ ಇಡೀ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಲ್ಲು ಗಣಿಗಾರಿಕೆಯನ್ನು ಪುನರ್ ಆರಂಭಿಸಲು ಅವಕಾಶ ನೀಡುವಂತೆ ಹಾಗೂ ಅಡ್ಡಿಪಡಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕಾರ್ಮಿಕರು ಒತ್ತಾಯಿಸಿ ಆರಂಭಿಸಿದ ಅನಿರ್ದಿಷ್ಟಾವಧಿ ಧರಣಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ಕಲ್ಲು ಕುಟುಕರ ಸಂಘದ ಮಹದೇವ್ ಮಾಧ್ಯಮದೊಂದಿಗೆ ಮಾತನಾಡಿ, ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ವ್ಯಾಪ್ತಿಯ ವಯನ್ಪುರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಸವಾಗಿರುವವರು ಬೋವಿ ಸಂಘವನ್ನ ಸ್ಥಾಪಿಸಿ ಅಧ್ಯಕ್ಷ ಮಂಜೇಶ್ ಅವರ ನೇತೃತ್ವದಲ್ಲಿ 20 ವರ್ಷಗಳ ಗುತ್ತಿಗೆ ಪಡೆದುಕೊಂಡು ಸುಮಾರು 60ರಿಂದ 70 ಮಂದಿ ಕಾರ್ಮಿಕರು ಶ್ರಮಪೂರ್ಣವಾಗಿ ಸುತ್ತಿಗೆ, ಹುಳಿ, ಚಮಟಿ ಉಪಯೋಗಿಸಿ ಕಲ್ಲೊಡೆದು ಜೀವನ ಸಾಗಿಸುತ್ತಿದ್ದಾರೆ. ಇವರನ್ನು ಅವಲಂಬಿಸಿರುವ ಸುಮಾರು 200ರಿಂದ 250 ಕುಟುಂಬಗಳ ಮಕ್ಕಳ ಶಿಕ್ಷಣ, ಆರೋಗ್ಯ ಸೇರಿದಂತೆ ದಿನನಿತ್ಯದ ಬದುಕು ಇದೇ ಉದ್ಯೋಗದ ಮೇಲೆ ಅವಲಂಬಿತವಾಗಿದೆ. ಇದರಲ್ಲಿ ಬಹುತೇಕರು ಸ್ವಯಂ ಕೃಷಿ ಭೂಮಿಯಿಲ್ಲದೆ ಸಂಪೂರ್ಣವಾಗಿ ಈ ಕೆಲಸದ ಮೇಲೆಯೇ ನಿರ್ಭರರಾಗಿದ್ದಾರೆ ಎಂದರು. ತಕ್ಷಣವೇ ತಾತ್ಕಾಲಿಕ ನಿಷೇಧವನ್ನ ಹಿಂಪಡೆದು ಗಣಿಗಾರಿಕೆಯನ್ನ ಪುನರ್ ಆರಂಭಿಸಲು ಅವಕಾಶ ನೀಡಬೇಕು. ಜೊತೆಗೆ ಅಡ್ಡಿಪಡಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ನಮ್ಮ ಜೀವಿತಕ್ಕೆ ಭದ್ರತೆ ಒದಗಿಸಬೇಕೆಂದು ಬೋವಿ ಸಮುದಾಯದವರು ಒಕ್ಕೊರಲಿನಿಂದ ಸರ್ಕಾರ ಹಾಗೂ ಜಿಲ್ಲಾಡಳಿತವನ್ನ ಮನವಿ ಮಾಡಿದರು. ಗಣಿಗಾರಿಕೆಗೆ ತಾತ್ಕಾಲಿಕ ನಿಷೇಧ ಹೇರಿರುವುದು ಕಾರ್ಮಿಕರಲ್ಲಿ ಆತಂಕ ಮೂಡಿಸಿದೆ. ಈಗಾಗಲೇ ತನಿಖೆ ನಡೆಸಿ ಯಾವುದೇ ತಪ್ಪಿಲ್ಲವೆಂದು ದೃಢಪಟ್ಟಿರುವ ಸಂದರ್ಭದಲ್ಲಿ ಮತ್ತೆ ವರದಿ ಕೇಳುವುದು ಅನಾವಶ್ಯಕ ಹಾಗೂ ಅವೈಜ್ಞಾನಿಕ ಕ್ರಮ ಎಂದರು. ನಾವು ಯಾರ ಬಳಿಯೂ ಕೈಚಾಚದೆ ಸ್ವಾವಲಂಬಿಯಾಗಿ ಬದುಕಲು ಈ ಉದ್ಯೋಗವನ್ನು ಅವಲಂಬಿಸಿದ್ದೇವೆ. ಆದರೆ ನಿರಂತರ ಅಡ್ಡಿಪಡಿಸುವಿಕೆಯಿಂದ ನಮ್ಮ ಜೀವನ ಅಸ್ಥಿರವಾಗಿದೆ. ನಮ್ಮ ಮಕ್ಕಳ ಭವಿಷ್ಯ ಕತ್ತಲೆಯಲ್ಲಿದೆ ಎಂದು ಕಾರ್ಮಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಧರಣಿಯಲ್ಲಿ ಕಲ್ಲು ಕುಟುಕರ ಸಂಘದ ನಂದೀಶ್, ಆರ್ಮುಗ, ಸರೋಜಾ, ಅಂಬಿಕಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಮಂಜಪ್ಪ ಅಂತ ಅಖಿಲ ಕರ್ನಾಟಕ ಬೋವಿ ಮಹಾಸಭಾ ರಾಜ್ಯಾಧ್ಯಕ್ಷರು. ಇವುದು ಕಾರಗೋಡ, ಕೆಂಚಮ್ಮನಹೊಸಕೋಟೆ, ಆಲೂರು ತಾಲೂಕು ಕಾರಗೋಡ ಗ್ರಾಮಸ್ಥರು, ಜಯಂತಿನಗರ ಕಾರಗೋಡ ಗ್ರಾಮಸ್ಥರು ಮಗ್ಗೆ ಗ್ರಾಮ ಸರ್ವೆ ನಂಬರ್ 151 ಗೋಮಾಳ ಜಮೀನಲ್ಲಿ, ಸರ್ಕಾರದ ಗೋಮಾಳ ಜಮೀನಲ್ಲಿ ಅಧಿಕೃತವಾಗಿ ಗಣಿಗಾರಿಕೆ ಪರವಾನಗಿ ಪಡೆದು ಕಲ್ಲು ಗಣಿಗಾರಿಕೆ ನಡೆಸ್ಕೊಂತ ಬರ್ತಾ ಇದ್ದಾರೆ. ಕಲ್ಲು ಗಣಿಗಾರಿಕೆ ಅಂದರೆ ನೋಡಿ, ಅದು ಆ ಸೈಜ್ ಕಲ್ಲು, ಉಳಿ ಸುತ್ತಿಗೆ ಅಲ್ಲೇ ಇದೆ ನೋಡಿ, ಆ ಥರಗಳು. ಅದರಿಂದ ಮಾನವ ಶ್ರಮದಿಂದ ಕೆಲಸ ಮಾಡ್ಕೊತ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸ್ಥಳೀಯ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಏನು ಮಾಡ್ತಾರೆ, ಇವ್ರ ಹತ್ರ ದುಡ್ಡು ಕೇಳ್ತಾರೆ.
ತಿಂಗಳ ದುಡ್ಡು ಕೊಡಿ ಅಂತ. ದೇವಸ್ಥಾನಕ್ಕೆ ಆಲ್ರೆಡಿ ಇವರು 2.5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಕೂಲಿ ಕೆಲಸ ಮಾಡ್ಕೊಂಡೆ ಒಟ್ಟುಗೂಡಿಸಿ ಮತ್ತು ತೊಂದರೆ ಕೊಡ್ತಾರಲ್ಲ ನಮಗೆ, ಯಾಕೆ ಬೇಕು ಬಲಾಢ್ರ ಸವಾಸ ಅಂತ ಹೇಳಿ ಜೋಡಿಸ್ಕೊಟ್ಟಿರ್ತಾರೆ. ಕೊಟ್ಟ ಮೇಲೆ ಮತ್ತೆ ತಿಂಗಳ 20,000 ರೂಪಾಯಿ ಕೊಡಬೇಕಂತ ಚೇತನ್ನು, ಒಬ್ಬ ರೌಡ್ ಸೀಟರ್ ಅರ್ಜುನ್ ಅನ್ನೋ ವ್ಯಕ್ತಿ ಭರತ್ ಅನ್ನೋರು ಸೇರ್ಕೊಂಡು ಇವರಿಗೆ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ಕೊಡಬೇಕು ಅಂತ ನಮ್ಮ ಇಲ್ಲಿ ಮತ್ತು ಯಾರನ್ನೂ ಪ್ರಾಬ್ಲಮ್ ಮಾಡಲ್ಲ, ನಾವು ಗ್ರಾಮಸ್ಥರಿಗೆಲ್ಲ ನಾವು ಹೇಳ್ಕೊತೀವಿ ದುಡ್ಡು ಕೊಡಬೇಕು ಅಂತ ಕೇಳಿದಾಗ ಇವ್ರು ಯಾರೂ ಒಪ್ಪಲ್ಲ. ನಾವು ಎಲ್ಲಿಂದ ಕೊಡೋದು, ದೇವಸ್ಥಾನಕ್ಕೂ ಕೊಟ್ಟಿದ್ದೀವಿ, ಕೊಡೋಕ್ಕಾಗಲ್ಲ ಅಂತ. ಆ ಸಂದರ್ಭದಲ್ಲಿ ಇವರು ಕುತಂತ್ರ ಮಾಡಿ ಇಲ್ಲ ಸಲದ ಆರೋಪ. ಸುಮ್ಮನೆ ನೋಡಿ, ಅಲ್ಲಿ ಉಳಿ ಸುತ್ತಿಗೆಗಳಿಂದ ಕೆಲಸ ಮಾಡ್ತಾ ಇರೋದು. ಬ್ಲಾಸ್ಟಿಂಗ್ ಮೆಟೀರಿಯಲ್ಸೇ ಯೂಸ್ ಮಾಡಲ್ಲ, ಅಲ್ಲಿ ಬ್ಲಾಸ್ಟ್ ಮಾಡ್ತಾರೆ, ದೊಡ್ಡದಾಗಿ ಮದ್ದುಗುಂಡು ಸಿಡಿಸ್ತಾರೆ, ಕಾಡು ಪ್ರಾಣಿಗಳು ಎದುರ್ತಿದ್ದಾವೆ, ನಮ್ಮ ಬೆಳೆ ಹಾನಿ ಆಗ್ತಾಯಿದೆ, ಆಸ್ತಿ ಹಾನಿ ಆಗ್ತಾಯಿದೆ, ಕಾಡು ಪ್ರಾಣಿಗಳು ಮನೆ ನುಗ್ತಾ ಇದ್ದಾವೆ, ನಮ್ಮ ಮನೆಗಳು ಬ್ಲಾಸ್ಟಿಂಗೇ ಯೂಸ್ ಮಾಡಲ್ಲ ಅಂದಮೇಲೆ ಮಳೆ. ಬೇಲೂರು ಪಟ್ಟಣದ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಬೆಳಗಿನ ಜಾವವೇ ದೇವಾಲಯದ ಬಾಗಿಲು ತೆರೆಯಲಾಗಿದ್ದು ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿಸಲ್ಪಟ್ಟವು. ಹನುಮಂತನಿಗೆ ಪಂಚಾಮೃತ ಅಭಿಷೇಕ, ತುಳಸಿ ಮತ್ತು ಮಾಲೆಗಳ ಅಲಂಕಾರ ಮಾಡಲಾಗಿದ್ದು ದೇವಾಲಯವು ಹೂವುಗಳು ಮತ್ತು ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿತ್ತು. ಭಕ್ತರು ಸಾಲುಗಟ್ಟಿ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳಿಗಾಗಿ ಪ್ರಾರ್ಥಿಸಿದ್ರು. ಕಾರ್ಯಕ್ರಮದ ಅಂಗವಾಗಿ ಭಜನೆ, ಕೀರ್ತನೆಗಳು, ಹನುಮ ಚಾಲಿಸ ಪಾರಾಯಣ ನಡೆಯಿತು. ಕೆಲವು ಭಕ್ತರು ವ್ರತ ಆಚರಿಸಿ ವಿಶೇಷ ಸೇವೆ ಸಲ್ಲಿಸಿದ್ರು. ದೇವಾಲಯದ ಆವರಣದಲ್ಲಿ ಅನ್ನ ಸಂತರ್ಪಣೆ ಮತ್ತು ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ದೇವಾಲಯದ ಸ್ಥಳೀಯ ಮುಖಂಡರು ಮತ್ತು ಅನೇಕ ಭಕ್ತರು ಉಪಸ್ಥಿತರಿದ್ದು ಹನುಮ ಜಯಂತಿಯನ್ನ ಧಾರ್ಮಿಕ ಉತ್ಸಾಹದಿಂದ ಆಚರಿಸಿದರು. ಇದೇ ವೇಳೆ ಶ್ರೀ ಸೀತಾರಾಮಾಂಜನೇಯ ಭಜನಾ ಮಂಡಳಿಯವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಹಿಂದೂಗಳು ಭಯದ ವಾತಾವರಣದಲ್ಲಿರಬೇಕಾದ ಪರಿಸ್ಥಿತಿ ಇದ್ದು ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿಯಾಗಿದೆ ಎಂದು ಸಕಲೇಶಪುರದಲ್ಲಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು. ಸಕಲೇಶಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಕಲೇಶಪುರದಲ್ಲಿ ಇತ್ತೀಚೆಗೆ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ನಾನು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ದೇನೆ ಎಂದು ಇಲ್ಲಿನ ಪೊಲೀಸರು ಸ್ವಯಂ ಪ್ರೇರಿತರಾಗಿ ನನ್ನ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ಯಾವುದೇ ಗಲಭೆಯಾಗದಿದ್ದರೂ, ಯಾವುದೇ ಅಹಿತಕರ ಘಟನೆ ಸಂಭವಿಸದಿದ್ದರೂ ಪೊಲೀಸರು ಮೂರ್ಖತನದಿಂದ ನನ್ನ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ಇದಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕು ಕಾರಣವಾಗಿದೆ. ಯಾವುದೇ ರೀತಿಯಲ್ಲಿ ನಾನು ಪ್ರಚೋದನಕಾರಿಯಾಗಿ ಮಾತನಾಡಿಲ್ಲ. ಹಿಂದೂ ಹುಡುಗಿಯರ ರಕ್ಷಣೆ ಕುರಿತು ಮಾತನಾಡಿದರೆ ಅದು ಪ್ರಚೋದನೆಯ. ಗೋಹತ್ಯೆ ಮಾಡೋದನ್ನ ತಡೆಯಬೇಕು ಎಂದರೆ ಅದು ಪ್ರಚೋದನೆಯ. ಮತಾಂತರ ತಡೆದು ಹಿಂದೂಗಳನ್ನು ಉಳಿಸಬೇಕೆಂದರೆ ಪ್ರಚೋದನಕಾರಿಯಾಗುತ್ತದಾ ಎಂದು ಪ್ರಶ್ನಿಸಿದರು. ಅಕ್ರಮ ಬಾಂಗ್ಲಾದೇಶಿಯರನ್ನ ಓಡಿಸಿ ಎಂದರೆ ಪ್ರಚೋದನಕಾರಿಯಾಗುತ್ತದಾ? ಪೊಲೀಸರು ಮಾಡಬೇಕಾದ ಕೆಲಸವನ್ನ ನಾವು ಮಾಡ್ತಿದ್ದೇವೆ. ಪೊಲೀಸರು ಸಹ ಇದೇ ದೇಶದಲ್ಲಿ ಬದುಕಬೇಕಾಗಿದೆ. ನಾವು ಯಾರೋ ಯಡಿಯೂರಪ್ಪನೋ ಸಿದ್ದರಾಮಯ್ಯನೋ ಮಾತು ಕೇಳಿಕೊಂಡು ಬದುಕೋ ಹಾಗಿಲ್ಲ. ಕಾನೂನು ಏನು ಹೇಳುತ್ತೋ ಅದರ ಪ್ರಕಾರ ಕೆಲಸ ಮಾಡಲಿ. ಕಾಂಗ್ರೆಸ್ಗೆ ಏನು ದೇಶಧರ್ಮ ಬೇಕಿಲ್ಲ. ಪೊಲೀಸರು ನ್ಯಾಯಯುತವಾಗಿ ಕೆಲಸ ಮಾಡಲಿ ಎಂದರು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಹೇಮಂತ್ ಕುಮಾರ್, ತಾಲೂಕು ಅಧ್ಯಕ್ಷ ಉಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಸಕಲೇಶಪುರ. ಇತ್ತೀಚೆಗೆ ಸಕಲೇಶಪುರ ನಗರದಲ್ಲಿ ನಡೆದಂಥ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮದಲ್ಲಿ ಪ್ರಚೋದನಕಾರಿ ಮಾತನಾಡಿದಿರಿ ಅಂತ ಹೇಳಿ ಸೋಮೋಟೋ ಕೇಸನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನನ್ನ ಮೇಲೆ ದಾಖಲು ಮಾಡಿದರು. ಸೊ ನನಗೆ ಅದು 2-3 ಸಲ ಗೊತ್ತಾಗದೆ ನಾನು ಅಟೆಂಡ್ ಆಗಿರಲಿಲ್ಲ. ವಾರಂಟ್ ಆಗಿತ್ತು. ಇವತ್ತು ರೀಕಾಲ್ ಆಯಿತು. ಸೊ ನಾನು ಹೇಳೋದು, ಸೋಮೋಟೋ ಕೇಸ್ ಹಾಕಬೇಕಾದ್ರೆ ಏನಾದರೂ ಗಲಾಟೆ ಆಗಿದೆಯಾ? ನನ್ನ ಭಾಷಣದಲ್ಲಿ ಗಲಾಟೆ ಆಗಿದೆಯಾ? ಗಲಭೆ ಆಗಿದೆಯಾ? ತೊಂದರೆ ಆಗಿದೆಯಾ? ಅನ್ನೆಸೆಸರಿ ಈ ಪೊಲೀಸರು ಕೂಡ ಅತ್ಯಂತ ಮೂರ್ಖತನದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎರಡನೇದು, ಕಾಂಗ್ರೆಸ್ ಸರ್ಕಾರ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದಲೇ
ಸೋ ಮೋಟೋ ಕೇಸ್ ಹಾಕಿದ್ದಾರೆ. ಏನು ಗಲಭೆ ಇಲ್ಲ, ನಾನು ಯಾವುದೇ ಪ್ರಚೋದನಕಾರಿ ಮಾತಾಡಿಲ್ಲ. ಹಿಂದೂ ಹುಡುಗಿಯರ ರಕ್ಷಣೆ ಮಾಡುವಂಥದ್ದು ಇದು ಪ್ರಚೋದನಕಾರಿನಾ? ಗೋಹತ್ಯೆ ಮಾಡ್ತಾ ಇರುವಂಥ ತಡಿಬೇಕು ಅನ್ನುವಂಥದ್ದು ಹೇಳಿ ಇದು ಪ್ರಚೋದನಕಾರಿ ಆಗತ್ತಾ? ಮತಾಂತರ ತಡಿ. ಹಾಸನ ಜಿಲ್ಲೆಯ ಕಿರಿಯ ಪ್ರತಿಭೆಗಳ ಸಾಲಿನಲ್ಲಿ ಸ್ಥಾನ ಪಡೆದಿರುವ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಆಯುಷ್ ನಂದನ್ ಕರಾಟೆ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಹೆಸರು ದಾಖಲಿಸಿಕೊಂಡಿದ್ದಾರೆ. 2015 ಫೆಬ್ರವರಿ 13ರಂದು ಜನಿಸಿದ ಆಯುಷ್ ತಂದೆ ಮುಖೇಶ್ ಕೆಎಸ್ ಹಾಗೂ ತಾಯಿ ಶ್ರೀವಿದ್ಯಾ ಎಚ್ಬಿ ಅವರ ಪುತ್ರರಾಗಿದ್ದು, ನಗರದ ಅರಳೆಪೇಟೆ ರಸ್ತೆ ಶ್ರೀ ಬಸವೇಶ್ವರ ದೇವಸ್ಥಾನದ ಹಿಂಭಾಗ ವಾಸವಾಗಿರುವ ಈತ ಬಾಲ್ಯದಿಂದಲೇ ಕ್ರೀಡೆಗಳತ್ತ ಅಪಾರ ಆಸಕ್ತಿ ತೋರಿದ್ದಾರೆ. ಕೇವಲ 3ನೇ ವಯಸ್ಸಿನಲ್ಲಿ ಕರಾಟೆ ತರಬೇತಿಯನ್ನ ಪ್ರಾರಂಭಿಸಿದ ಆಯುಷ್ ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ನಿರಂತರ ಅಭ್ಯಾಸ ಮತ್ತು ಶ್ರಮದ ಮೂಲಕ 2023ರಲ್ಲಿ 8ನೇ ವಯಸ್ಸಿನಲ್ಲಿಯೇ ಬ್ಲಾಕ್ ಬೆಲ್ಟ್ ಪಡೆದು ಎಲ್ಲರ ಗಮನ ಸೆಳೆದಿದ್ದಾರೆ. ಇಷ್ಟು ಕಡಿಮೆ ವಯಸ್ಸಿನಲ್ಲಿ ಬ್ಲಾಕ್ ಬೆಲ್ಟ್ ಗಳಿಸಿರುವುದು ಅವರ ಸಮರ್ಪಣೆ ಮತ್ತು ಶಿಸ್ತಿನ ಸಂಕೇತವಾಗಿದೆ. ಇದಾದ ಬಳಿಕ ಆಯುಷ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಕರಾಟೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹೈದರಾಬಾದ್, ಜೈಪುರ, ಚೆನ್ನೈ ಸೇರಿದಂತೆ ವಿವಿಧ ನಗರಗಳಲ್ಲಿ ಮೆಡಲ್ಗಳನ್ನು ಗೆದ್ದು ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಟೂರ್ನಮೆಂಟ್, ದಸರಾ ಸ್ಪೋರ್ಟ್ಸ್ ಫೆಸ್ಟ್, ಶಿವಮೊಗ್ಗ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಸೇರಿದಂತೆ ಅನೇಕ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಆಯುಷ್ ಅವರ ಸಾಧನೆಗಳಲ್ಲಿ ಅತ್ಯಂತ ಗಮನಾರ್ಹವಾದದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಪಡೆದಿರುವ ಸ್ಥಾನ. 2019ರ ನವೆಂಬರ್ 3ರಿಂದ 2025ರ ಜನವರಿ 5ರವರೆಗೂ ಕೇವಲ 9 ವರ್ಷ 10 ತಿಂಗಳು 23 ದಿನಗಳ ಅವಧಿಯಲ್ಲಿ 80 ಪ್ರಮಾಣಪತ್ರಗಳು, 22 ಮೆಡಲ್ಗಳು ಮತ್ತು 20 ಟ್ರೋಫಿಗಳನ್ನು ಗೆದ್ದು ದಾಖಲೆ ನಿರ್ಮಿಸಿರುವುದು ವಿಶೇಷ. ಈ ಎಲ್ಲ ಸಾಧನೆಗಳು 22 ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸುವ ಮೂಲಕ ಸಾಧ್ಯವಾಗಿವೆ. ಈ ಸಾಧನೆಯ ಮೂಲಕ ಆಯುಷ್ ನಂದನ್ ಹಾಸನ ಜಿಲ್ಲೆಗೆ ಹೆಮ್ಮೆಯ ಮಗನಾಗಿ ಹೊರಹೊಮ್ಮಿದ್ದು ಯುವ ಕ್ರೀಡಾಪಟುಗಳಿಗೆ ಪ್ರೇರಣೆಯಾಗಿದ್ದಾರೆ. ಶಿಕ್ಷಣದಲ್ಲಿ ಸಮಾನವಾಗಿ ಗಮನ ಹರಿಸುತ್ತಿರುವ ಅವರು ಶಿಸ್ತಿನ ಜೀವನ ಶೈಲಿ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡುವ ವಿಶ್ವಾಸ ಮೂಡಿಸಿದ್ದಾರೆ. HCN ನ್ಯೂಸ್ ಹಾಸನ್. ನನ್ನ ಹೆಸರು ಆಯುಷ್. ನನಗೆ ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂದಿದೆ. ಇದು ನನಗೆ ತುಂಬ ಖುಷಿಯಾಗಿದೆ. ಹಾಗೂ ನಾನು ಕರಾಟೆನಲ್ಲಿ 21 ಮೆಡಲ್, ಟ್ರಾಫಿ ಎಲ್ಲ ತಂದು ಟೂರ್ನಮೆಂಟ್ ಎಲ್ಲ ಅಟೆಂಡ್ ಮಾಡಿ, ಸ್ಟೇಟ್, ನ್ಯಾಷನಲ್ ಎಲ್ಲ ಅಟೆಂಡ್ ಮಾಡಿ ಅಚೀವ್ ಮಾಡಿರೋದು ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ರೆಕಾರ್ಡ್ ಆಗಿದೆ. ಇದು ಆರಿಫ್ ಸರ್ ಹತ್ರ, ಅವರು ನಮ್ಮ ಕೋಚು, ಅಲ್ಲಿ ನಾನು ಟ್ರೈನಿಂಗ್ ತಗೋತಿದ್ದೆ. ನನಗೆ ಕರಾಟೆ ಅಂದರೆ ತುಂಬ ಇಷ್ಟ. ಅದಕ್ಕೆ ನಮ್ಮಮ್ಮ ಚಿಕ್ಕವನಿದ್ದಾಗ ಸೇರಿಸಿದ್ರು. ಆವಾಗಿಂದ ನಾನು 3 ವರ್ಷದಿಂದ ಕರಾಟೆ ಕಲಿತಾ ಬಂದಿದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ನಮ್ಮ ಪಕ್ಷದ ಹೈಕಮಾಂಡ್ ಅಲ್ಲ, ಬಿಜೆಪಿ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ಸೋಮಣ್ಣ ಬಿಜೆಪಿಯಲ್ಲಿ ಕೆಲಸವಿಲ್ಲದಿರುವ ಮಂತ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು. ರಾಮನವಮಿ ಮಹೋತ್ಸವದ ರಥೋತ್ಸವದಲ್ಲಿ ಪ್ರಮೋದ್ ಮುತಾಲಿಕ್ ಭಾಗಿ, ಸರ್ಕಾರದ ಪೊಲೀಸರ ವಿರುದ್ಧ ತೀವ್ರ ವಾಗ್ದಾಳಿ, ಗೋ ಸಂರಕ್ಷಣೆಗೆ ಕರೆ. ಏಪ್ರಿಲ್ 10ರಿಂದ 3 ದಿನ ಕೃತಕ ಕೈಕಾಲು ಜೋಡಣಾ ಮಹಾಶಿಬಿರ, ಆರೋಗ್ಯ ತಪಾಸಣೆ, 3 ಚಕ್ರದ ಸೈಕಲ್ ವಿತರಣೆ. ಮಾಹಿತಿ ನೀಡಿದ ರೋಟರಿ ಸಂಸ್ಥೆಯ ಮೋಹನ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.